ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರೋಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋಂಥದ್ದು. ಸ್ವಲ್ಪ ಹಿಂದೆ ಹೋಗಿ ಹಾಗೇನೆ ಆರಾಮಾಗಿ ಕೂತ್ಕೊಳ್ಳಿ. ಏನಕ್ಕೆ ಅಂತಂದರೆ ಇದು ತುಂಬಾ ಎಂಟರ್ಟೈನಿಂಗ್ ವಿಡಿಯೋ ಆಗಿರುವಂಥದ್ದು. ಎಲ್ಲ ಪ್ರತಿಯೊಂದು ಅಪ್ಡೇಟ್ನ ಈಸಿಯಾಗಿ ಹೇಳ್ತಾ ಹೋಗ್ತೀನಿ, ಹಾಗೆಯೇ ಕೇಳ್ತಾ ಹೋಗಿ. ಯಾಕೆಂದರೆ ನಿಮ್ಮ ತಲೆಗೆ ಸಿನಿ ನಾಲೆಡ್ಜ್ನ ತುಂಬುವಂಥ ಕೆಲಸ ನಾನು ಮಾಡ್ತೀನಿ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಕೆಲವರಿಗೆ ಎಲ್ಲ ವಿಷಯನೂ ಗೊತ್ತಿದೆ, ಇನ್ನೊಂದು ಕೆಲವರಿಗೆ ಎಲ್ಲ ವಿಷಯ ಗೊತ್ತಿಲ್ಲ. ಆದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ, ನನ್ನ ಕಡೆಯಿಂದ ಹೇಳಿದಾಗ ಎಲ್ಲ ಅಪ್ಡೇಟ್ಸ್ ಕವರ್ ಆದಾಗ ನನ್ನ ಕಡೆಯಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಹಾಗೇನೆ ನಿಮ್ಮ ಕಡೆಯಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಈಗ ಮೊದಲನೇದಾಗಿ ಬಂದರೆ ಭಗೀರ ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಅಂದರೆ ಅರ್ಥ ಏನು ಅಪ್ಡೇಟ್ ನಾನು ಕೊಟ್ಟಿದ್ದೇನಂತಂದರೆ, ಅಕ್ಟೋಬರ್ 31ನೇ ತಾರೀಕಿಲ್ಲ 30ನೇ ತಾರೀಕು ಏನು ಬರುತ್ತೆ ಅಂತ ನಾನು ಹೇಳಿದ್ದೆ ಅಂತಂದರೆ, UI ಸಿನಿಮಾ ಉಪ್ಪಿ ಸರ್ದು UI ಸಿನಿಮಾ ಬರುತ್ತೆ ಅಂತ ಹೇಳಿದ್ದೆ. ಸೊ ಆ ಜಾಗದಲ್ಲಿ ಭಗೀರ ಕೂರ್ತಿದೆ ಅಂತಂದರೆ ನನಗೇನು ಅನ್ನಿಸ್ತಿದೆ ಅಂತಂದರೆ, ಎಲ್ಲೋ ಮಿಸ್ಕಮ್ಯುನಿಕೇಷನ್ ಆಗಿದೆ. ನಾನು ತಪ್ಪನ್ನ ಒಪ್ಕೊತಾ ಇದ್ದೀನಿ, ಆಯಿತಾ? ಎಲ್ಲೋ ಮಿಸ್ಕಮ್ಯುನಿಕೇಷನ್ ಆಗಿದೆ ಅಂತ. ಭಗೀರದ ಅಪ್ಡೇಟ್ ಏನಾದ್ರು ಕೇಳಿ UI ಅಂತ ಅಂದ್ಕೊಂಡು, ಆದರೆ ವಿಷಯ ಏನಂತಂದರೆ UI ಬಗ್ಗೆನೇ ಆಗ್ತಿದ್ದು. ಇಲ್ಲ ಸರ್, ಅಕ್ಟೋಬರಲ್ಲೇ ಬರುತ್ತಾ ಅಂತ ಕೇಳಿದಾಗ, ಹೌದು ಅಕ್ಟೋಬರಲ್ಲೇ ಬರುತ್ತೆ, ಯಾಕೆಂತಂದರೆ ನವಂಬರಿಗೆ ಶಿಫ್ಟ್ ಆಗಲ್ಲ. ಯಾವ ಟೀಮು? UI ಟೀಮ್. ಇದು ನಮಗೆ ಅಪ್ಡೇಟಿಂದ ಸಿಕ್ಕಿರುವಂಥದ್ದು. ನನ್ನ ಕಡೆಯಿಂದ ಎಲ್ಲರೂ ಮಿಸ್ಕಮ್ಯುನಿಕೇಷನ್ ಆಗಿದೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರಲ್ಲ. ಅಕ್ಟೋಬರಲ್ಲೇನೋ ಬರುತ್ತೆ, ಆದರೆ ಎಕ್ಸಾಕ್ಟ್ಲಿ ಡೇಟ್ ಫಿಕ್ಸ್ ಆಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, UI ಏನಾದರೂ ನವಂಬರ್ಗೆ ಹೋಗುವಂಥ ಚಾನ್ಸಸ್ ಇದೆ, ಆಯಿತಾ? ಆದರೆ ಇಲ್ಲಿ ಕ್ಲಾಶ್ ಆಗುವಂಥದ್ದು ಎಲ್ಲರೂ ಹೇಳ್ತಿರೋದು ಹೇಗೆ ಅಂತಂದರೆ, UI ಮತ್ತು ಭಗೀರ ಕ್ಲಾಶ್ ಆಗುತ್ತೆ ಅಂತೆಲ್ಲ ಅಂದ್ಕೊತಿರ್ಬೇಕಾದ್ರೆ, ಆ ಮಂತಲ್ಲಿ ಹೇಳೋದಾದರೆ ಅಕ್ಟೋಬರ್ 11ನೇ ತಾರೀಕು ಬರೋ ಕೊಟ್ಟಿರೋಂಥ ಮಾರ್ಟಿನ್ ಹಾಗೆಯೇ ನಿಮಗೆ ಭಗೀರನ ಕ್ಲಾಶ್ ನೋಡೋದಕ್ಕೆ ಸಿಗ್ಬೋದು, ಅಥವಾ ಆ ತಿಂಗಳಲ್ಲಿ ಆಗಿರೋದ್ರಿಂದ. ಅಂಥ ಗ್ಯಾಪ್ ಇರಬೇಕಾದ್ರೆ ಅದನ್ನು ಕ್ಲಾಶ್ ಅಂತಲೇ ಹೇಳೋದಕ್ಕಾಗಲ್ಲ. ಅಕಸ್ಮಾತ್ ಅಲ್ಲಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಕೊಟ್ಟರೆ ಅದು UI ಆಗಿರುತ್ತೆ, UI ವರ್ಲ್ಡಿಂದ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಏನು ಅನ್ಸುತ್ತೆ ಈ ಓವರ್ ಆಲ್ ಅಪ್ಡೇಟ್ ಕೇಳಿದಾಗ? ಅಕ್ಟೋಬರ್ ಮಂತ್ ಏನಿದೆಯಲ್ಲ ಕನ್ನಡಿಗದಾಗಿರೋವಂಥದ್ದು, ಹಂಗೆ ಹಿಡ್ಕೊಂಡು ಮಜಾ ಮಾಡಿಬಿಡ್ಬೇಕು. ಆದರೆ ಸೆಪ್ಟೆಂಬರಲ್ಲಿ 27ನೇ ತಾರೀಕು ಏನಾದ್ರು ಮ್ಯಾಕ್ಸ್ ಬರುತ್ತಾ ಅಂತೆಲ್ಲ ಯೋಚನೆ ಮಾಡ್ತೀನಿ. ಇನ್ನೂ ಅಪ್ಡೇಟೇ ಕೊಟ್ಟಿಲ್ವಲ್ಲ, ಎಲ್ಲಿ ಬರುತ್ತೆ ಅಂತ ಯೋಚನೆ ಆಗುತ್ತೆ. ಮ್ಯಾಕ್ಸ್ ಬಗ್ಗೆ ದೊಡ್ಡ ಅಪ್ಡೇಟ್ ಬೇಕಾಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಈಗ ಎರಡನೇ ಅಪ್ಡೇಟ್ ಅದೇ ಆಗಿರುವಂಥದ್ದು. ವಿಷಯ ಏನಂತಂದರೆ, ಮ್ಯಾಕ್ಸಿನ ಬಗ್ಗೆ ಅಪ್ಡೇಟ್ ಬಂದಿಲ್ಲ, BRB ಬಗ್ಗೆ ಬಂದಿದೆ. ಇನ್ನೂ ದೊಡ್ಡದಾಗೊಂದು ಟೀಸರ್ನ ಬಿಡ್ತೀವಿ ಅಂತ ಅನೂಪ್ ಭಂಡಾರಿ ಅವರೇ ಹೇಳಿರುವಂಥದ್ದು. ಅಂದರೆ ಡೈರೆಕ್ಟರ್, ಸ್ಕ್ರೀನ್ ಪ್ಲೇ, ಪ್ರೊಡ್ಯೂಸರ್ ಸ್ವಲ್ಪ ಏನಂತಾರೆ, ಹನುಮಾನ್. ಕೆಲವ್ರಿಗೆ ಹೇಳ್ತಾ ಇದ್ರು ಲೈಕ್ ಹನುಮಾನಿಂದ ಆಗಿರೋದ್ರಿಂದ ಹಂಗಾದರೆ ವರ್ಸ್ಟ್ VFX ಇರುತ್ತೆ ಅಂತ. ಅದು ಜಸ್ಟ್ ಸ್ಟಾರ್ಟಪ್ ಆಗಿತ್ತು ಅಷ್ಟೇ. ಬರೀ ಎಷ್ಟು 12 ಕೋಟಿಯಲ್ಲಿ ಮಾಡಿರೋಂಥ ಸಿನಿಮಾ. ಹೇಗೆ ಕಾಂತಾರ ಹಿಟ್ಟಾಗಿ 100 crores ಬಜೆಟಲ್ಲಿ ಇವಾಗ ಮೂವಿ ಮಾಡ್ತಿರೋವಂಥದ್ದು, ಅದೇ ರೀತಿ ಈಗ 100 crores ಬಜೆಟ್ ಹಿಂದೆ ಆಗಿರುವಂಥದ್ದು, 100 ಕೋಟಿಯ ಬಜೆಟ್ ಹಿಂದೆ ಆಗಿರುವಂಥದ್ದು ಜೈ ಹನುಮಾನ್ ಸಿನಿಮಾ ಆಗಿರುವಂಥದ್ದು. ಹಾಗೆ ಧನ್ವೀರ್ ಅವರ ಮೂವಿ ಬರೋಕ್ಕೆ ಹೊಟ್ಟಿದೆ, ಹಯಗ್ರೀವ ಅಂತ ಹೇಳ್ಬಿಟ್ಟು. ನಿಜ ಹೇಳ್ಬೇಕಂತಂದರೆ, ಅಂದರೆ ಒಂದು ಫಸ್ಟ್ ಲುಕ್ ನೋಡಿಬಿಟ್ಟು ನನ್ನ ಒಂದು ಇಂಪ್ರೆಷನ್ ಏನಂತಂದರೆ, ಇವರಿಗೆ ಪೊಲೀಸ್ ಲುಕ್ ಏನಿದೆಯಲ್ಲ ಸೂಟ್ ಆಗುತ್ತೆ. ಅಂದರೆ ಅವ್ರು ಏನು ಆ್ಯಸ್ ಎ ರೌಡಿಯಾಗಿ ಮಾಡಿದ್ರಲ್ಲ ಮೊದಲನೇ ಮೂವಿಲಿ, ಅದಕ್ಕಿಂತನೂ ಪೊಲೀಸ್ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಲ್ದಲೇ ಆ ಒಂದು ಮೂವಿ ಒಂದು ನಾಸ್ಟಾಲಜಿ ಆಯಿತಾ. ಅಂದರೆ ರೌಡಿಗಳದ್ದು ಸಿನಿಮಾ ಎಲ್ಲ ನಾವು ನೋಡಿರ್ತೀವಿ, ಓವರ್ ಆಗಿ ಕೊಚ್ಚಾಡೋದು ಅದೆಲ್ಲ ನೋಡಿರ್ತೀವಿ. ಆದರೆ ಇದರಲ್ಲಿ ಒರಿಜಿನಾಲಿಟಿ ತೋರಿಸಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸ್ ಅಂದ ತಕ್ಷಣ ಒಬ್ಬನ ಕೊಲೆ ಮಾಡೋದು ಅಷ್ಟು ಈಸಿ ಅಲ್ಲ ಅನ್ನೋ ತೋರಿಸಿದ್ದಾರೆ ಇವರ ಮೊದಲನೇ ಮೂವಿಲಿ. ಸೊ ಇಲ್ಲಿ ಅದೇ ಒಂದು ರಿಯಾಲಿಟಿ ಜೊತೆಗೆ ಒಂದು ಪೊಲೀಸ್ ಕ್ಯಾರೆಕ್ಟರ್ಲಿ ಕಾಣಿಸ್ಕೊತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ ಒಂದು ಅಪ್ಡೇಟ್ ಇದೆ, ಅದು ಈಗ ಇಂಡಿಯಾದಲ್ಲಿ ಅದೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಆಗಿರುವಂಥದ್ದು. ಆದಷ್ಟು ಬೇಗ ಅದು ವರ್ಲ್ಡಿಗೇನೆ ಬಿಗ್ಗೆಸ್ಟ್ ಅಪ್ಡೇಟ್ ಆಗೋಕ್ಕೆ ಹೊರಟಿದೆ ಅಂತಲೇ ಹೇಳ್ಬೋದು. ಏನಂತಂದರೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಾರೆ ಅಂದಿದ್ದೇ ಒಂದು ತಡ, ಈ ಡಿಸೆಂಬರಿಗೇನೆ ಶೂಟಿಂಗ್ ಆಗ್ತಿದೆ ಅನ್ನೋದೇ ತಡ. ಇಡೀ ಸೋಷಿಯಲ್ ಮೀಡಿಯಾ ಬ್ಲಾಸ್ಟ್ ಆಗೋಗಿದೆ ಈ ಒಂದು ವಿಷಯ ಕೇಳಿ. ಸೋಷಿಯಲ್ ಮೀಡಿಯಾ ಬ್ಲಾಸ್ಟ್ ಅಂತಂದರೆ ಕಂಪ್ಲೀಟಾಗಿ ಹರಿದಾಡ್ತಾ ಇದೆ. ಆ್ಯಸ್ ಎ ಯಶ್ ಅವರು ಆ್ಯಸ್ ಎ ರಾವಣನಾಗಿ ಅಂತ. ನಿಜ ಹೇಳ್ತೀನಿ, ಇವರ ಕ್ಯಾರೆಕ್ಟರ್ ಚೂಸ್ ಮಾಡಿರೋದು ತುಂಬಾ ಅದ್ಭುತವಾಗಿ ಅಂತಲೇ ಹೇಳ್ಬೋದು. ಸೀತೆಯಾಗಿ ಸಾಯಿ ಪಲ್ಲವಿ ಅವ್ರನ್ನ, ಅಂದರೆ ನಾವೆಲ್ಲರೂ ಹೇಳ್ತಿರ್ತೀವಿ ಇವ್ರು ತುಂಬಾ ನ್ಯಾಚುರಲಾಗಿ ಕಾಣ್ತಾರೆ, ನ್ಯಾಚುರಲಾಗಿ ಚೆನ್ನಾಗಿದ್ದಾರೆ ಅಂತ. ಸೊ ಇವ್ರನ್ನ ಚೂಸ್ ಮಾಡಿರುವಂಥದ್ದು ತುಂಬಾ ಅದ್ಭುತವಾಗಿರುವಂಥ ವಿಷಯ, ಅಂದರೆ ತುಂಬಾ ಎಕ್ಸೈಟಿಂಗ್ ಮಾಡುವಂಥ ವಿಷಯ ಆಗಿರುವಂಥದ್ದು. ರಣಬೀರ್ ಕಪೂರ್ ಅವರು, ನಾನು ನೋಡಿರೋ ಹಾಗೆಯೇ ರಣಬೀರ್ ಕಪೂರ್ ಅವರು, ಅಂದರೆ ಸ್ಟಾರ್ ಕಿಡ್ಸಲ್ಲಿ ಏನಿರ್ತಾರಲ್ಲ, ಸಂಜು ಈ ಥರದ ಮೂವಿ ಒಂದು ಒರಿಜಿನಲ್ ಕ್ಯಾರೆಕ್ಟರ್ನ ಪೊಟ್ರೇ ಮಾಡುವಂಥ ಒಂದು ಕ್ಯಾರೆಕ್ಟರ್ನ ಮಾಡಿರುವಂಥ ಒಂದು ಆ್ಯಕ್ಟರ್ ಆಗಿರುವಂಥದ್ದು. ಸ್ಟಾರ್ ಕಿಡ್ಸ್ನ ಹೊರತುಪಡಿಸಿ ಇವರ ಆ್ಯಕ್ಟಿಂಗ್ ತುಂಬಾ ಅದ್ಭುತವಾಗಿರುತ್ತೆ. ಸೊ ರಾಮನ ಪಾತ್ರಕ್ಕೆ ಏನು ಬೇಕಾಗಿದೆಯಲ್ಲ ಅದು ಇವ್ರ ಕಡೆಯಿಂದ ಮಾಡಿಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೇ ರಾವಣನ ಪಾತ್ರ ಏನಿದೆಯಲ್ಲ, ಅಫ್ಕೋರ್ಸ್ ಫಸ್ಟ್ ಟೈಮ್ ಅನಿಸುತ್ತೆ ಒಂದು ಟ್ರೂ ವಿಲನ್ ಆಗಿ ನಮಗೆ ಪೊಟ್ರೇ ಮಾಡೋಕೆ ಹೊರಟಿರೋಂಥದ್ದು ಒಂದು ಯಶ್ ಅವ್ರನ್ನ. ಅಂದರೆ ಟ್ರೂ ವಿಲನ್ ಆಗಿ ನಾವು ನೋಡಿದ್ದೀವಿ ಗುರು, ಅಂದರೆ ರಾಜಧಾನಿಲೇ ನಾವು ನೋಡಿದ್ದೀವಿ, ಅದರಲ್ಲೂ ವಿಲನ್ ಆಗಿ ಸತ್ತಿದ್ದವರು, ಆಯಿತಾ? ಆದರೆ ಒಂದು ಬ್ಯಾಡಾಸ್ ಏನಂತಾರೆ, ಲೈಕ್ ಕಂಪ್ಲೀಟ್ಲಿ ಒಂದು ಲಾರ್ಜ್ ಸ್ಕೇಲ್ ಇಡೋದು ಒಂದು ವಿಲನ್ ಟೈಪ್ನಲ್ಲಿ ತೋರ್ಸೋಕೆ ಕೊಟ್ಟಿದ್ದಾರೆ ಅಂತಂದರೆ
ಆ್ಯಕ್ಚುಲಿ ಅವ್ರು ಎಲ್ಲ ಮೂವಿಲಿ KGF ಅಲ್ಲಿ ಅವ್ರನ್ನ ಕರೆಯೋದು ಹೀರೋನ ಹೀರೋ ಅಲ್ಲ ವಿಲನ್ ಅಂತ ಹೇಳ್ತಾರಲ್ಲ. ಸೊ ಅದೇ ರೀತಿ ಒಂದು ಏನಂತಾರೆ ಆ್ಯಕ್ಚುಲ್ ವಿಲನ್, ನಾಟ್ ಹೀರೋ ವಿಲನ್, ಆ್ಯಕ್ಚುಲ್ ವಿಲನ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ ಗುರು, ನೀವು ಅಂದ್ಕೊಂಡಿರೋಂಗೆ ಒಂದು ರಾಮಾಯಣ ರೀತಿಯೇ ಇರಲ್ಲ ಈ ಮೂವಿ. ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ ಆಲ್ರೆಡಿ ತುಂಬ ಮೂವಿ ಬಂದಿದೆ, ಆಲ್ರೆಡಿ ಪ್ರಭಾಸ್ ಅವ್ರದ್ದು ಕೂಡ ಮೂವಿ ಬಂದಿದೆ, ಅದು ತುಂಬಾ ಕ್ರಿಂಜ್ ಆಗಿದೆ. ಯಾಕೆ ಅಂತಂದರೆ ಅದ್ರ VFX ಬೇಸ್ ಮೇಲೆ, ಅದು ನಾನು ಹೇಳಬೇಕಂತೆಲ್ಲ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ. ನೀವು ಅಂದ್ಕೊಂಡಿರೋ ಹಾಗೇ ಇಲ್ಲಿ ಒಂದೇ ಅಪ್ಡೇಟ್ ಇರೋವಂಥದ್ದಲ್ಲ, ಡಿಸೆಂಬರಿಂದ ಸ್ಟಾರ್ಟ್ ಆಗ್ತಿದೆ. ಅದರ ಅರ್ಥ ಏನು? ಇಲ್ಲಿ ಟಾಕ್ಸಿಕ್ನ ಮೇಜರ್ ಪೋರ್ಷನ್ಸ್ನ ಇವ್ರು ಮುಗಿಸ್ಕೊತಾ ಇದ್ದಾರೆ, ಡಿಸೆಂಬರ್ಗೂ ಮೊದಲೇ ಮುಗಿಸ್ಕೊತಾ ಇದ್ದಾರೆ. ಅದಾದಮೇಲೆ ಏನಿದ್ರು ಬೇರೆ ಕ್ಯಾರೆಕ್ಟರ್ಸ್ನ ಒಂದು ಶೂಟಿಂಗ್ ಆದಮೇಲೆ ಮತ್ತೆ ಶೂಟಿಂಗಿಗೆ ಜಾಯ್ನ್ ಆಗ್ಬೋದು ಅಂತಲೇ ಹೇಳ್ಬೋದು. ಅದರ ಅರ್ಥ 2025ಗೆ ರಿಲೀಸ್ ಅಂತೂ ಪಕ್ಕನೇ ಆಗಿರೋಂಥದ್ದು ಟಾಕ್ಸಿಕ್ ಮೂವಿದು. ಯಾಕಿದು ಕನ್ಫರ್ಮ್ ಇರಲಿಲ್ಲ 2025ಕ್ಕೆ ರಿಲೀಸ್ ಆಗುತ್ತೆ ಅಂತಂದರೆ, ಅಂದರೆ ಲೇಟ್ ಆಗುತ್ತೆ ಅಂದರೆ ಏನು ಮಧ್ಯದಲ್ಲೇ ಬಿಡಬೇಕು ಅಂತಿದ್ರಲ್ಲ ಅದಾಗಲ್ಲ ಅಂತ ಏನಕ್ಕೆ ಅಂದ್ಕೊಂಡಿದ್ದೆ ಅಂತಂದರೆ, ಏಪ್ರಿಲ್ ಮಂತಲ್ಲಿ ಯಾಕೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಅಂತಂದರೆ ಶೂಟಿಂಗ್ ಎಲ್ಲ ತುಂಬಾ ಸ್ಟಾಪ್ ಆಗಿತ್ತು, ತುಂಬಾ ಕಿರಿಕಿರಿ ಮಾಡ್ತೀರಿ. ಮೇಯ್ನ್ ಪ್ರಾಬ್ಲಮ್ ಏನು ಗೊತ್ತಾ, ಬೆಂಗಳೂರಲ್ಲಿ ಏನಾದರೂ ದೊಡ್ಡದಾಗ್ತಿದೆ ಅಂತಂದರೆ ಅದು ತಡೆಯೋಕ್ಕಾಗಲ್ಲ, ಯಾರಿಗಾದರೂ ಅಷ್ಟೇ. ಅದು ಯಶ್ ಅವ್ರದ್ದಂತನೂ ಅಲ್ಲ. ರೀಸೆಂಟಾಗಿ ನಾನೊಂದು ಇನ್ಸ್ಟಾಗ್ರಾಮ್ ಅವರು ಫ್ರೀಯಾಗಿ ಐಫೋನ್ ಕೊಡ್ತಿರೋರ್ನೂ ನೋಡಿದೆ, ಅವ್ರದ್ದು ಕೂಡ ಇದೇ ಇಶ್ಯೂ ಆಗಿರೋವಂಥದ್ದು, ಕರ್ಕೊಂಡೋದ್ರು, ಅರೆಸ್ಟ್ ಮಾಡಿಕೊಂಡ್ರು. ಅಂದರೆ ಒಂದೇನೋ ಟ್ಯಾಲೆಂಟ್ ತೋರಿಸೋದು ಅಥವಾ ಅದ್ಭುತವಾಗಿರುವಂಥದ್ದು ನಮ್ಮ ಸ್ಟೇಟಲ್ಲಿ ಕ್ರಿಯೇಟ್ ಆಗ್ತಿದೆ ಅಂತಂದರೆ ನಮ್ಮವರಿಗೇ ತಡೆಯೋಕ್ಕಾಗಲ್ಲ ಅನ್ನೋದು ಒಂದು ಉರಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ TK ಅವರಿಗೆ ಉರ್ಸೋದು, ಅವ್ರಿಗೆ ಉರ್ಸೋದು, ಇದೆಲ್ಲ ಇದ್ದಿದ್ದೆ. ಅದೆಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ, ವೀಡಿಯೋ ಮಾಡ್ಕೊಳ್ಳಿ, ನಮಗೆ ಎಂಟರ್ಟೈನಿಂಗ್ ಆಗಿರುತ್ತೆ. ಆದರೆ ಥ್ರೆಟ್ ಕೊಡೋ ಅಷ್ಟು ಹೋಗಬಾರ್ದಾಗಿತ್ತು. ಇದು ನನ್ನ ಅನಿಸಿಕೆ ಆಗಿರೋವಂಥದ್ದು. ಯಾಕೆಂತಂದರೆ ಸೋಷಿಯಲ್ ಮೀಡಿಯಾ ನಿಮ್ಮಿಂದ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಸೊ ನಿಮ್ಮ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬಾಸ್ ಫ್ಯಾನ್ಸ್ ಅವರಿಗೆ ನಾನು ಯಾವಾಗಲೂ ನೆನೆಸ್ಕೊಳ್ಳಬೇಕಾಗುತ್ತೆ. ಅಂದರೆ ವಿಡಿಯೋದಲ್ಲಿ ಟೈಟಲಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದರೂ ಕೂಡ ಬಾಸ್ ಫ್ಯಾನ್ಸ್ ನೋಡ್ತಾರೆ. ಸೊ ಅಂದರೆ ಅವ್ರ ಸಪೋರ್ಟ್ ಇದ್ದೇ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ನಿಮ್ಮ ಬ್ಯಾಡ್ ಟೈಮೆಲ್ಲ ಕಡಿಯೋಕ್ಕಾಗಿದೆ, ಆದಷ್ಟು ಬೇಗ ಬಾಸ್ ಅವ್ರು ಆಚೆ ಬಂದು ಅವರ ಮೂವಿನ ಮುಗಿಸ್ಕೊಡ್ತಾರೆ. ಅಪ್ಡೇಟ್ಸ್ ಯಾಕಿಲ್ಲ ಅಂತ ಹೇಳೋದಾದರೆ, ನಾನು ಹೇಳ್ದಾಗಿನೇ ಅಕ್ಟೋಬರ್ವರೆಗೂ ಯಾವುದೇ ಕಾರಣಕ್ಕೆ ಅಪ್ಡೇಟ್ಸ್ ನನ್ನ ಹತ್ರ ಕೇಳೋಕ್ಕೆ ಬರಬೇಡಿ. ಅಥವಾ ಆ ಥರ ಏನಾದರೂ ಇದ್ದರೆ ನಾನಾಗೆ ಬಂದು ಹೇಳ್ತೀನಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನಗೆ ಹೇಳೋದು, ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಮರಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.